ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ನೋಡ್ತಾ ಇದ್ದೀರಾ? ಏನಿದು ಆಟೋ ರಿಕ್ಷಾ ಹಾಕಿದ್ದಾರಲ್ಲ, ಏನು ಹೇಳಕ್ಕೆ ಹೊರಟಿದ್ದಾನೆ ಅಂತ ನೋಡ್ತಾ ಇದ್ದೀರಾ? ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಇತ್ತೀಚೆಗೆ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋದಂಥ ಸಂದರ್ಭದಲ್ಲಿ ನನಗಾದಂಥ ಅನುಭವದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಅಂದರೆ, ಈಗ ಬೆಂಗಳೂರಲ್ಲಿ ಏನಾಗೋಗಿದೆ ಅಂದರೆ, ಈ ಆಟೋ ರಿಕ್ಷಾ ಆಟೋ ಡ್ರೈವರ್ಗಳಂತೂ ತುಂಬಾ ಔಟ್ಸೈಡಿಂದ ಬಂದಂಥವ್ರಿಗೆ ತುಂಬಾ ಇದು ಮಾಡ್ತಾಯಿದ್ದಾರೆ. ಯಾವ ಥರ ಅಂದರೆ, ಈಗ ನಾವು ಹೋಗ್ಬಿಟ್ಟು ಯಾವುದೋ ಒಂದು ಅಡ್ರೆಸ್ಗೆ ಹೋಗಬೇಕು ಅಂತ ಹೇಳಿದಾಗ ಅವರು ಯಾವ ಥರ ನಾಟಕ ಮಾಡ್ತಾರಂದರೆ, ಈ ಅಡ್ರೆಸ್ ಎಲ್ಲಿ ಬರುತ್ತೆ, ಎಲ್ಲಿ, ಯಾವ ರೋಡು, ಯಾವ ಕ್ರಾಸು ನಮಗೆ ಗೊತ್ತೇ ಇಲ್ಲ, ಸ್ವಲ್ಪ ನೀವು ಹೇಳ್ತೀರಾ ಅಡ್ರೆಸ್ಸು, ನೀವು ಕರ್ಕೊಂಡು ಹೋಗ್ತೀರಾ, ನಿಮಗೆ ಗೊತ್ತಾ ಅಂತ ಕೇಳ್ತಾರೆ. ಬಟ್ ಅವ್ರಿಗೆ ಆ ಅಡ್ರೆಸ್ಸು ಎಲ್ಲ ಗೊತ್ತಿರ್ತದೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಮೀಟ್ರ್ ಹಾಕಿ ಆ ಮೀಟ್ರ್ ಹಾಕಿದಂಥ ಸಂದರ್ಭದಲ್ಲಿ ಏನು ಬರುತ್ತೋ ಆ ಒಂದು ಅಮೌಂಟ್ನ ನಾವು ಕೊಡ್ತೀರಿ ಅಂದರೆ ಅವರು ಒಪ್ಪೋದೇ ಇಲ್ಲ. ಏನೋ 1 to ಡಬಲ್ ಚಾರ್ಜು ಕೇಳ್ತಾರೆ. ಮತ್ತು ನಾವು ಈ ಮಾಧ್ಯಮಗಳಲ್ಲಿ ನೋಡ್ಬೋದು, ಈ ಆಟೋ ಡ್ರೈವರ್ಗಳಂತೂ, ನಾನು ಎಲ್ಲರೂ ಹೇಳಕ್ಕೆ ಹೋಗೋದಿಲ್ಲ, ಕೆಲವರು ಏನು ಮಾಡ್ತಾರಂದರೆ, ಕೆಲವರು ಒಳ್ಳೆಯವರು ಇರ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಕೆಲವರು ಏನು ಮಾಡ್ತಾರಂದರೆ 1 to ಡಬಲ್ ಚಾರ್ಜು ಕೇಳೋದು, ಮತ್ತು ಮೀಟ್ರ್ ಹಾಕು ಅಂತ ಹೇಳಿದರೆ ಮೀಟ್ರ್ ಹಾಕೋದಿಲ್ಲ, ಮತ್ತು ಏನೋ ನನಗೆ ಈ ಅಡ್ರೆಸ್ಸೇ ಗೊತ್ತಿಲ್ಲ ಅಂತಲೇ ಹೇಳ್ತಾರೆ. ಬಟ್ ಅವ್ರಿಗೆ ಎಲ್ಲ ಅಡ್ರೆಸ್ಸು ಗೊತ್ತಿರುತ್ತೆ, ಗಲ್ಲಿ ಸಂದು ಎಲ್ಲ ಅಡ್ರೆಸ್ಸು ಕಂಪ್ಲೀಟ್ ಗೊತ್ತೇ ಇರ್ತದೆ. ಅಲ್ಲಿ 100 ರೂಪಾಯಿ ಆಗೋ ಜಾಗದಲ್ಲಿ 200 ರೂಪಾಯಿ ಕೇಳ್ತಾರೆ. ಮತ್ತು ಈ ಮೀಡಿಯಾಗಳಲ್ಲಿ ಏನು ಹೇಳ್ತಾರೆ ಅಂದರೆ, ಸರ್ ನಮ್ಗೆ ಬಾಡಿಗೆನೇ ಇಲ್ಲ, ಆ ಕಂಪ್ನಿ ಬಂದ್ಬಿಟ್ಟು ಈ ಕಂಪ್ನಿ ಬಂತು, ಆದ್ದರಿಂದ ನಮಗೇನು ಬಿಸ್ನೆಸ್ಸೇ ಇಲ್ಲ, ನಮ್ಮ ಮಕ್ಕಳಿಗೆ ನಾವು ಹೇಗೆ ಓದಿಸೋದು, ಹೇಗೆ ಸ್ಕೂಲಿಗೆ ಕಳಿಸೋದು, ನಮಗೆ ತುಂಬಾ ಬಾಡಿಗೆಗಳು ಹೆಂಗೆ ಕಟ್ಟೋದು, ಅದು ಇದು ಅಂಥೇಳಿ ಮೀಡಿಯಾ ಅಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಆದರೆ ವಾಸ್ತವ ಏನು ಅಂದರೆ, ಇವರು ಎಷ್ಟೋ ಸಾರಿ ನಾನು ಅಬ್ಸರ್ವ್ ಮಾಡಿದ್ದೀನಿ, ಏನೋ ನಿಯರ್ ಬೈ ಇದ್ದಾಗ ಆಟೋಗಳವ್ರನ್ನ ಹೋಗಿ ಏನೋ ಈ ಥರ ಒಂದು ಏರಿಯಾಗೆ ಬರಬೇಕು ಇಲ್ಲೇ ಅಂತೇಳಿದ್ರೆ, ತುಂಬ ಮಿನಿಮಮ್ ಚಾರ್ಜಲ್ಲಿ ಇದ್ದಾಗ ಅಂತೂ ಕೆಲವರು ಬರೋದೇ ಇಲ್ಲ ಸರ್ ನಾನು ಈ ಕಡೆ ಹೋಗ್ತಾ ಇಲ್ಲ, ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಜಯನಗರ ಕಡೆ ಹೋಗ್ತಾ ಇದ್ದೀನಿ, ಬಸವೇಶ್ವರ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಬಟ್ ತುಂಬಾ ಇತ್ತೀಚಿನ ದಿನಗಳಲ್ಲಿ ಆಟೋ ಅವರಂತೂ ತುಂಬಾ ಇದು ಮಾಡ್ತಾಯಿದ್ದಾರೆ. ಆದರೆ ಇದು ಯಾವ ರೀತಿ ಸರಿ ಮಾಡಬೇಕು ಏನು ಅನ್ನೋದಂತೂ ಗೊತ್ತೇ ಇಲ್ಲ. ಆದರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಶೇರ್ ಮಾಡ್ಕೊಳ್ಳಿ. ಬಟ್ ನನಗಾದಂಥ ಅನುಭವದ ಬಗ್ಗೆ ಇದರಲ್ಲಿ ನಾನು ಹೇಳ್ತಾ ಇರೋದು. ಬಟ್ ನಾನು ಎಲ್ಲ ಆಟೋ ಡ್ರೈವರ್ಗಳು ಇದೇ ರೀತಿ ಮಾಡ್ತಾರೆ ಅಂತ ಹೇಳೋದಿಲ್ಲ. ಕೆಲವರು ಮಾಡೋ ಒಂದು ಇದರಿಂದ ಬಟ್ ಎಲ್ಲರಿಗೂ ಒಂಥರ ಬೇಸರ ಆಗ್ತದೆ. ಅದಕ್ಕೆ ಇನ್ಮುಂದೆ ಆದರೂ ಈ ಥರ ಮಾಡದೇ ಇರಲಿ ಅನ್ನೋದಕ್ಕೂ ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಒಂದು ವೇಳೆ ಯಾರಾದರೂ ಆಟೋ ಡ್ರೈವರ್ಸ್ ಏನಾದರೂ ಈ ಒಂದು ವಿಡಿಯೋನ ನೋಡಿದ್ರೆ ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ಯಾಕಂದರೆ ಎಲ್ಲಿಂದನೋ ಗೊತ್ತಿಲ್ಲದೆ ಇರೋರು ನಮ್ಮ ಬೆಂಗಳೂರಿಗೆ ಬರ್ತಾರೆ. ಆ ಬಂದಂಥ ಸಂದರ್ಭದಲ್ಲಿ ತಾವುಗಳು ಆ ಥರ ಮಾಡೋದ್ರಿಂದ ತುಂಬಾ ಬೇಸರ ಮಾಡ್ಕೊತಾರೆ. ಅಲ್ಲಿರೋ ಲೋಕಲ್ಸ್ಗಂತೂ ಅಭ್ಯಾಸ ಆಗೋಗಿರುತ್ತದೆ. ಬಟ್ ಔಟ್ಸೈಡಿಂದ ಬಂದಂಥವ್ರಿಗೆ, ಯಾಕಂದರೆ ಈಗ ಓಲೋ, ಊಬರು ಮತ್ತು ಕೆಲವೊಂದು ಆ್ಯಪ್ಸ್ ಎಲ್ಲ ಇದೆ. ಆ ಆ್ಯಪಲ್ಲಿ ನಾವು ಎಲ್ಲಿದ್ದೀರೋ ಅಲ್ಲಿಂದ ಒಂದು ನಾವು ಹೋಗ್ಬೇಕಾಗಿರುವಂಥ ಲೊಕೇಶನ್ ಹಾಕಿದ ತಕ್ಷಣವೇ ಎಷ್ಟು ಪ್ರೈಸು ಏನು ಅಂತ ಅಲ್ಲೇ ತೋರಿಸಿರುತ್ತೆ. ಆದ್ರೂ ಏನೋ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಬುಕ್ ಆಗೋದಿಲ್ಲ. ಆ ಒಂದು ಟೈಮಲ್ಲಿ ಅಲ್ಲೇ ಲೋಕಲಲ್ಲಿ ಆಟೋಗಳು ಓಡಾಡ್ತಾ ಇರ್ತದೆ. ಅವ್ರನ್ನ ಹೋಗಿ ಕೇಳಿದಾಗ ಅವರು ಯಾವ ರೀತಿ ಹೇಳ್ತಾರೆ ಅಂದರೆ, 100 ರೂಪಾಯಿ 150 ರೂಪಾಯಿ ಆಗೋ ಜಾಗದಲ್ಲಿ 250 300 1 to ಡಬಲ್ ಕೇಳ್ತಾರೆ. ಏನಪ್ಪ ಮೀಟ್ರ್ ಹಾಕಿದ್ರೇ ಅಷ್ಟು ಚಾರ್ಜ್ ಬರೋದಿಲ್ಲ ಅಂತ ಹೇಳಿದ್ರೆ ಕೂಡ, ಇಲ್ಲ ಸರ್ ನಿಮ್ಗೇನು ಗೊತ್ತು, ತುಂಬ ದೂರ ಇದು ಅಂತ ಹೇಳ್ತಾರೆ. ಮತ್ತು ಇನ್ನೊಂದೇನೆಂದರೆ, ಸುತ್ತಿ ಬಳಸಿ ಕರ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ತಾರೆ. ಮತ್ತು ಅವ್ರಿಗೆ ಅಡ್ರೆಸ್ ಗೊತ್ತಿರುತ್ತೆ, ಆದ್ರೂ ಅಡ್ರೆಸ್ ಗೊತ್ತಿಲ್ಲದಿರೋ ಥರ ಇದು ಮಾಡ್ತಾರೆ. ಯಾಕಂದರೆ ರೀಸೆಂಟಾಗಿ ನಾನೇ ಬೆಂಗಳೂರಿಗೆ ಹೋದಾಗ
ಸುಮಾರು ಆಟೋಗಳವ್ರನ್ನ ಕೇಳಿದಾಗ ಇಲ್ಲ ನಾನು ಬರೋದಿಲ್ಲ ಅಂತ ಖಾಲಿನೇ ಓಡಾಡ್ತಾನೆ ಇರ್ತಾರೆ. ಮತ್ತು ನನಗೆ ಅಡ್ರೆಸ್ ಗೊತ್ತಿಲ್ಲ ಸರ್, ನಿಮ್ಗೆ ಗೊತ್ತಾ ಸರ್ ಅಡ್ರೆಸ್ಸು, ಕರ್ಕೊಂಡು ಹೋಗ್ತೀರಾ, ನಿಮ್ಗೆ ಗೊತ್ತಾ ಅಂತ ಹೇಳ್ತಾರೆ. ಸರಿ ಆಯ್ತು ನಡೀರಿ ಅಡ್ರೆಸ್ಸು ಅಂತೇಳಿ ಇಂಥ ಅಡ್ರೆಸ್ಸು ಇಂಥ ಕಡೆ ಅಂತ ಹೇಳಿದಾಗ ಅಯ್ಯೋ ಫಸ್ಟೇ ಅಲ್ಲಿ ಅಡ್ರೆಸ್ಗೆ ಹೋಗಿದ್ದಾದಮೇಲೆ ಆಮೇಲೆ ಹೇಳ್ತಾರೆ, ಅಯ್ಯೋ ಸರ್ ಫಸ್ಟೇ ಹೇಳ್ಬಾರ್ದಾ, ನೀವು ಈ ಒಂದು ಅಡ್ರೆಸ್ ಹೇಳಿದ್ದಿದ್ರೆ ನಾನು ಕರ್ಕೊಂಬಂದ್ಬಿಡ್ತಾಯಿದ್ದೆ ಅಂತ ಅವಾಗ ಹೇಳ್ತಾರೆ. ಆ ಥರ ತುಂಬಾ ಆಟೋ ಡ್ರೈವರ್ಗಳು ಕೆಲವರು ಈ ಥರ ಮಾಡ್ತಾಯಿದ್ದಾರೆ. ಆದರೆ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಏನೋ ಗೊತ್ತಿಲ್ಲದೆ ಇರೋರು ಇರ್ತಾರೆ, ಗೊತ್ತಿರೋರು ಇರ್ತಾರೆ. ಅಲ್ಲಿ ಬಂದಂಥ ಸಂದರ್ಭದಲ್ಲಿ ನೀವು ಮಾಡಿದಾಗ ತುಂಬಾ ಬೇಸರ ಆಗ್ತದೆ. ಇನ್ನೊಂದು ಟೈಮ್ ಅಯ್ಯೋ ಬೆಂಗಳೂರು ಸವಾಸನೇ ಬೇಡಪ್ಪ ಅನ್ನೋ ಥರ ಆಗ್ತದೆ. ಅದಕ್ಕೋಸ್ಕರ ನೀವೆಲ್ಲರೂ ನಮ್ಮ ಕನ್ನಡಿಗರು ನಮ್ಮವರೇ ಆಟೋಗಳು ಓಡಿಸ್ತಾ ಇರ್ತೀರ, ಚೆನ್ನಾಗಿ ಕನ್ನಡನೂ ಮಾತಾಡ್ತೀರ, ಚೆನ್ನಾಗೂ ಇದು ಮಾಡ್ತೀರ. ಬಟ್ ಯಾಕೆ ಈ ಥರ ಒಂದು ಇದು ಮಾಡ್ತಿರೋ ಗೊತ್ತಿಲ್ಲ. ಆದರೆ ನೀವು ಹಾಕೋ ಒಂದು ಮೀಟ್ರಿಂದ ನಿಮ್ಗೇನು ಕಮ್ಮಿ ಏನು ಅಮೌಂಟು ಇದಾಗಲ್ಲ. ಆಮೇಲೆ ಪ್ರೀಪೇಡಲ್ಲಿ ಕೂಡ ಸಹ ಅಷ್ಟೇ. ಈಗ ಪ್ರೀಪೇಡ್ಗಳಲ್ಲಿ ಕೂಡ ಆಟೋಗಳೇ ನಿಲ್ಲಿಸಲ್ಲ. ಈ ಮೆಜೆಸ್ಟಿಕಲ್ಲಿ ಆಗಿರ್ಬೋದು, ಕಂಟ್ರೋನ್ಮೆಂಟ್ ರೈಲ್ವೆ ಸ್ಟೇಷನಲ್ಲಿ ಆಗಿರ್ಬೋದು ಪ್ರೀಪೇಡ್ ಆಟೋಗಳೇ ಸಿಕ್ಕಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿರೋದಾದರೆ ಕೆಲವೊಂದು ಆಟೋಗಳಲ್ಲಂತೂ ಹಿಂದೆ ಫಸ್ಟು ಬಂದ್ಬಿಟ್ಟು ಈ ಲೈಸೆನ್ಸ್, ಈ ಆಟೋ ಯಾರ ಹೆಸರಲ್ಲಿದೆ, ಅವ್ರ ಹೆಸರೇನು, ರೂಟ್ ನಂಬರ್ ಏನು, ಅವ್ರ ಅಡ್ರೆಸ್ಸು ಎಲ್ಲ ಹಾಕ್ತಾಯಿದ್ರು. ಮೊನ್ನೆ ನಾನು ಓದೋಂಥ ಆಟೋದಲ್ಲಿ ಯಾವ ಒಂದು ಅವರು ಏನೋ ಅವ್ರ ಹೆಸರು, ಅವ್ರ ಅಡ್ರೆಸ್ಸು, ಅವರ ಒಂದು ಫೋಟೋ ಅದು ಯಾವುದೂ ಇರಲಿಲ್ಲ. ಆದರೆ ಇದನ್ನು ಗಮನಿಸಬೇಕಾಗ್ತದೆ. ದಯವಿಟ್ಟು ಇದನ್ನೆಲ್ಲ ಸ್ವಲ್ಪ ಆಟೋ ಡ್ರೈವರ್ಗಳು ಸರಿ ಮಾಡ್ಕೊಳ್ಳಿ. ಯಾಕಂದರೆ ನೀವು ಈ ಥರ ಮಾಡೋದ್ರಿಂದ ತುಂಬಾ ಬೇಜಾರಾಗ್ತದೆ. ನಾವು ದೂರದಿಂದ ಬಂದಿರ್ತೀವಿ, ಯಾವುದೋ ಒಂದು ಇದಕ್ಕೆ ಬಂದಿರ್ತೀವಿ, ನೀವು ಈ ಥರ ಮಾಡಿದಾಗ ಅಯ್ಯೋ ಬೆಂಗಳೂರು ಸವಾಸನೇ ಬೇಡಪ್ಪ, ಇನ್ನೊಂದ್ಸಲಿ ಆ ಕಡೆ ಹೋಗೋದೇ ಬೇಡ ಅನಿಸ್ಬಿಡುತ್ತೆ. ಇನ್ನು ಬಸ್ಸಲ್ಲಿ ಹೋಗೋಣ ಅಂತ ಹೇಳಿದ್ರೇನು ಕರೆಕ್ಟಾಗಿ ಒಂದು ಅಡ್ರೆಸ್ಸು ನಮ್ಗೆ ಎಲ್ಲಿ ಹತ್ತಿ ಎಲ್ಲಿ ಇಳಿಬೇಕು ಅನ್ನೋದು ಗೊತ್ತಾಗಲ್ಲ. ಏನೋ ಆಟೋ ಡ್ರೈವರ್ಗಳು ನೀವು ನಮ್ಮ ಒಂದು ಅಣ್ಣ ತಮ್ಮಂದ್ರ ಥರ ಇರ್ತೀರಾ ಅಂಥೇಳಿ ನಿಮಗೆ ನಾವು ಅಡ್ರೆಸ್ಗಳು ಹೇಳಿದ್ರೆ ನೀವು ಏನೂ ಗೊತ್ತಿಲ್ಲದವ್ರ ಥರ ನಾಟಕ ಮಾಡ್ತೀರಾ. ಆದರೆ ದಯವಿಟ್ಟು ಹೇಳ್ತೀನಿ, ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಈ ಒಂದು ವಿಡಿಯೋನ ನೀವು ಯಾರಾದರೂ ನೋಡಿದ್ರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ದಯವಿಟ್ಟು ಈ ಥರ ಮಾಡೋಕ್ಕೆ ಹೋಗಬೇಡಿ ಅಂಥೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ. ನಮಸ್ಕಾರ.